14ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ XY ಸ್ಪರ್ಶಕವಾಗಿದೆ. ಕೋನ AOB ಬರಬರಿ 130 ಡಿಗ್ರಿ ಆದರೆ ಕೋನ BAY ಯ ಅಳತೆಯು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಮಾರ್ಚ್ 2025 ಅಲ್ಲಿ ಕೇಳಿರೋ ಪ್ರಶ್ನೆ. ಸೊ ಇಲ್ಲಿ ನೋಡಿ ಕೋನ ಯಾವುದು AOB ಎಷ್ಟು ಕೊಟ್ಟಿದ್ದಾರೆ ಅವರು? 130 ಡಿಗ್ರಿ ಅಲ್ವಾ? ಸೊ ಇಲ್ಲಿ AOB ಯನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ BAY ನ ಅಳತೆ, BAY ನ ಅಳತೆ, ಈ ಅಳತೆಯನ್ನ ಕಂಡುಹಿಡಿಬೇಕು. ಕೋನ BAY ನ ಅಳತೆಯನ್ನು ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ನೋಡಿ, ಈಗ ಈ ಒಂದು XY ಅನ್ನೋದು ಏನಾಯ್ತು? ಸ್ಪರ್ಶಕ ಆಯ್ತು. ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಅಂತ ಆಯ್ತು. ಸೊ ಹಾಗಾದ್ರೆ ನಮ್ಗಿಲ್ಲಿ OAB, ತ್ರಿಭುಜ OAB ಅನ್ನ ಗಮನಿಸಿ. ಸೊ ಇಲ್ಲಿ OAB ಅಲ್ವಾ? ಸೊ OAB ಅಂದ್ರೆ ಏನಾಯ್ತು? ಈ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಹೇಳುತ್ತೆ ಮಕ್ಕಳ? 180 ಡಿಗ್ರಿ ಹೇಳುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು? ತ್ರಿಭುಜ OAB ಯಲ್ಲಿ ಕೋನ O ಅಧಿಕ ಕೋನ B ಅಧಿಕ ಕೋನ A ಎಷ್ಟು? 180 ಡಿಗ್ರಿ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕೋನ O ಎಷ್ಟಿದೆ? 130 ಡಿಗ್ರಿ ಅಧಿಕ ಕೋನ B ಅಧಿಕ ಕೋನ A ಬರಬ್ಬರಿ 180 ಡಿಗ್ರಿ. ಸೊ ಈಗ ಕೋನ B ಅಧಿಕ ಕೋನ A ಬರಬ್ಬರಿ 180 ಡಿಗ್ರಿ. ಸೊ ಇಲ್ಲಿ ನೋಡಿ, OB ಮತ್ತು OA ಏನಾಯ್ತು? ಈ ಒಂದು ತ್ರಿಭುಜದಲ್ಲಿನ ಬಾಹುಗಳು OA ಮತ್ತು OB. ಸೊ ಈ ಒಂದು ವೃತ್ತದಲ್ಲಿ OB ಮತ್ತು OA ಗಳೇನಾಯ್ತು? ಈ ಒಂದು ವೃತ್ತದ ತ್ರಿಜ್ಯಗಳು ಅಂತ ಆಯ್ತು. ಹಾಗಾದ್ರೆ ಈ ತ್ರಿಜ್ಯಗಳು ಏನಾಯ್ತು? ಈಕ್ವಲ್ ಆಯ್ತಲ್ವಾ? ಸೊ ಹಾಗಾದ್ರೆ OB ಬರಬ್ಬರಿ ಏನಾಯ್ತು? OA ಆಯ್ತು. ಇದು ವೃತ್ತದ ತ್ರಿಜ್ಯ. ಹಾಗಾದ್ರೆ OB ಮತ್ತು OA ನ ಅಳತೆ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಒಂದು ತ್ರಿಭುಜದಲ್ಲಿ OB ಬಾಹು ಯಾವುದಕ್ಕೆ ಸಮನಾಗಿರುತ್ತೆ? OA ಬಾಹುವಿಗೆ ಸಮನಾಗಿರುತ್ತೆ ಅಂತ ಆಯ್ತು. ಸೊ ಈ ಎರಡು ಬಾಹುಗಳು ಸಮನಾಗಿದೆ, ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಕೋನ B ಮತ್ತು ಕೋನ A ಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ನಾನೇನ್ ಬರಿಬೋದು? ಕೋನ B ಅಧಿಕ ಕೋನ B ಬರಬ್ಬರಿ ಏನ್ ಬರಿತೀನಿ? 180 ಡಿಗ್ರಿ. ಸೊ ಇದೇನಾಯ್ತು? ಎರಡು ಕೋನ B ಬರಬ್ಬರಿ 180 ಡಿಗ್ರಿ ಆಯ್ತು. ಸೊ ಹಾಗಾದ್ರೆ ಕೋನ B ಬರಬ್ಬರಿ ಎಷ್ಟು ಬಂತು? 180, ಸಾರಿ ಇಲ್ಲಿ ಮೈನಸ್ ಮಾಡಿಲ್ಲ ಅಲ್ವಾ? ಸೊ 180 ಮೈನಸ್ 130 ಮಾಡ್ಬೇಕಿತ್ತು. 1 ಸೆಕೆಂಡ್. ಸೊ ಇಲ್ಲಿ ನೋಡಿ, ಇನ್ನೊಮ್ಮೆ ಬರೀತೇನೆ. ತ್ರಿಭುಜ OAB ಯಲ್ಲಿ ಕೋನ A ಅಧಿಕ ಕೋನ O ಅಧಿಕ ಕೋನ B ಬರಬ್ಬರಿ ಎಷ್ಟಿದೆ? ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಇಲ್ಲಿ ಕೋನ A ಅಧಿಕ ಕೋನ B ಅಧಿಕ ಕೋನ O ಎಷ್ಟಿದೆ? 130 ಡಿಗ್ರಿ ದತ್ತಾಂಶದಲ್ಲಿ ಇದೆ. ಸೊ ಈಗ ಕೋನ A ಅಧಿಕ ಕೋನ B ಏನಾಗುತ್ತೆ? ಕೋನ A ಗೆ ಸಮ. ಯಾಕಂದ್ರೆ ಬಾಹುಗಳು ಸಮನಾಗಿದ್ದರೆ ಅವುಗಳ ಅಭಿಮುಖ ಕೋನಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಸೊ ಹಾಗಾದ್ರೆ ಕೋನ A ಬರಬ್ಬರಿ 180 ಡಿಗ್ರಿ ಮೈನಸ್ 130 ಡಿಗ್ರಿ ಆಗುತ್ತೆ. ಸೊ ಹಾಗಾದ್ರೆ A ಅಧಿಕ ಏನಾಯ್ತು? 2 ಗುಣಿಸು ಕೋನ A ಬರಬ್ಬರಿ 180 ಮೈನಸ್ 130 ಆದ್ರೆ 50 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಕೋನ A ಬರಬ್ಬರಿ ಎಷ್ಟು ಬಂತು? 50 ಭಾಗಿಲೆ 2 ಅಲ್ವಾ? ಸೊ 2 1 2 25. ಸೊ ಹಾಗಾದ್ರೆ ಕೋನ A ಬರಬ್ಬರಿ ಎಷ್ಟು ಬಂತು ನಮಗೆ? 25 ಡಿಗ್ರಿ ಬಂತು. ಸೊ ಕೋನ 25 ಡಿಗ್ರಿ ಬಂತಲ್ವಾ? ಸೊ ಹಾಗಾದ್ರೆ ಕೋನ B ಕೂಡ ಏನಾಯ್ತು? 25 ಡಿಗ್ರಿ ಆಗತ್ತೆ. ಬಟ್ ನಮ್ಗೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಕೋನ BAY ನ ಅಳತೆ ಅಲ್ವಾ? ಸೊ BAY ನ ಅಳತೆ. ಸೊ ನಮ್ಗೆ ಏನ್ ಗೊತ್ತಿದೆ? ಇಲ್ಲಿ ಯಾವುದೇ ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನ್ ಮಾಡುತ್ತೆ?
ಲಂಬವಾಗಿರುತ್ತೆ. ಸೊ ಹಾಗಾದ್ರೆ ಈ ಓ ಎ ವೈ ಏನ್ ಮಕ್ಕಳ, ಓ ಎ ವೈ ಏನಾಗುತ್ತೆ 90 ಡಿಗ್ರಿ ಇರುತ್ತೆ. ಸೊ ಓ ಎ ವೈ ಅಂದ್ರೆ ಏನು, ಓ ಎ ಬಿ ಪ್ಲಸ್ ಬಿ ಎ ವೈ ಅಲ್ವಾ, ಬಿ ಎ ವೈ ಬರಬ್ಬರಿ ಎಷ್ಟಿದೆ 90 ಡಿಗ್ರಿ ಇದೆ. ಸೊ ನಮಗ್ ಬೇಕಾಗಿರೋದೇನು, ಬಿ ಎ ವೈ ನ ಅಳತೆ. ಸೊ ಹಾಗಾದ್ರೆ ಕೋನ ಬಿ ಎ ವೈ ಬರಬ್ಬರಿ ಏನಾಯ್ತು 90 ಮೈನಸ್ ಓ ಎ ಬಿ ಅಲ್ವಾ, ಕೋನ ಓ ಎ ಬಿ. ಸೊ ಹಾಗಾದ್ರೆ ನಮಗೆ ಕೋನ ಬಿ ಎ ವೈ ಬರಬ್ಬರಿ ಎಷ್ಟು 90 ಮೈನಸ್ ಓ ಎ ಬಿ ಅನ್ನ ಇವಾಗ್ಲೇ ಕಂಡು ಹಿಡಿದ್ವಿ, ಎಷ್ಟು 25. ಸೊ 90ರಲ್ಲಿ 25 ಹೋದ್ರೆ ಎಷ್ಟು ಬರುತ್ತೆ, 65 ಡಿಗ್ರಿ ಬರುತ್ತೆ. ಹಾಗಾದ್ರೆ ಬಿ ಎ ವೈ ನ ಅಳತೆ ಏನಾಯ್ತು 65 ಡಿಗ್ರಿ. ಸೊ ಡಿ ಏನಾಯ್ತು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ.